ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, BBMPಯನ್ನು ವಿಸರ್ಜಿಸಿ GBA ತಂದರೂ ಕೇವಲ ಬೋರ್ಡ್ಗಳ ಹೆಸರು ಬದಲಾಗಿದೆಯೇ ಹೊರತು ಆಡಳಿತ ವೈಖರಿ ಬದಲಾಗಿಲ್ಲ ಅನ್ನೋದು ಸಾರ್ವಜನಿಕರ ದೂರು ಒಂದು ಕಡೆಯಾದರೆ, ಜನರ ಮೂಲ ಸೌಕರ್ಯಗಳ ಬೇಡಿಕೆಯನ್ನು ಈಡೇರಿಸುವ ಮುನ್ನವೇ ಸಾರ್ವಜನಿಕರಿಗೆ ಬುದ್ಧಿವಾದ ಹೇಳಲು ಹೊರಡುತ್ತೆ ಎಂಬ ಆಕ್ರೋಶವಿದೆ. ಆದರೆ ಇಲ್ಲಿ GBA ತಮ್ಮಲ್ಲಿಯೇ ಕೆಲವು ಬದಲಾವಣೆಗಳನ್ನು ತರದೆ ಬೆಂಗಳೂರನ್ನು ಹೇಗೆ ಕಾಪಾಡುತ್ತೆ ಅನ್ನೋದೇ ಮುಖ್ಯ ಪ್ರಶ್ನೆ. ಹಾಗಾದರೆ GBAಯಲ್ಲೇ ಯಾಕೆ ಬೇಜವಾಬ್ದಾರಿತನ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸಚಿನ್ ಹೆಮ್ಮಕ್ಕಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಇತಿಹಾಸದಲ್ಲೇ ಅತಿ ದೊಡ್ಡ ಆಡಳಿತಾತ್ಮಕ ಬದಲಾವಣೆಯಾಗಿದ್ದು 2025ರಲ್ಲಿ. ಹೌದು, ನಮ್ಮ ಬೆಂಗಳೂರನ್ನು ಆಳ್ತಾ ಇದ್ದ BBMP ಈಗ ಇತಿಹಾಸದ ಪುಟ ಸೇರಿದೆ ಅನ್ನೋದರಲ್ಲಿ ತಪ್ಪಿಲ್ಲ. BBMPಯ ಜಾಗಕ್ಕೆ ಹೊಸದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕೃತವಾಗಿ ಲಗ್ಗೆ ಇಟ್ಟಿದ್ದೇ ರೋಚಕ. ಕಸದ ಸಮಸ್ಯೆ, ರಸ್ತೆ ಗುಂಡಿ, ನೀರು ಮತ್ತು ಮೂಲ ಸೌಕರ್ಯಗಳ ದೂರುಗಳಿಗೆ ತಕ್ಷಣ ಸ್ಪಂದಿಸಲು ಸಾಧ್ಯವಾಗದ ಕಾರಣ BBMPಯನ್ನು ರದ್ದುಗೊಳಿಸಿ ವಿಕೇಂದ್ರೀಕರಣ ಮಾಡಿ ಇಡೀ ಬೆಂಗಳೂರನ್ನು 5 ಪ್ರತ್ಯೇಕ ಸ್ವತಂತ್ರ ನಗರ ಪಾಲಿಕೆಗಳಾಗಿ ವಿಭಜಿಸಲಾಯಿತು. ಅದರಲ್ಲಿ ಬಹಳ ಮುಖ್ಯವಾಗಿ ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತ್, ಬೆಂಗಳೂರು ಈಸ್ಟ್, ಬೆಂಗಳೂರು ವೆಸ್ಟ್, ಬೆಂಗಳೂರು ಸೌತ್, ಹೀಗೆ. BBMP ಇತಿಹಾಸದ ಪುಟ ಸೇರಿ GBA ಅಧಿಕೃತವಾಗಿ ಈಗ ಬಂದಿದೆ. ಈ BBMP ಇದ್ದದ್ದು GBA ಆಗಿದ್ದೇ ತಡ. ಸಮಸ್ಯೆಗಳ ಸುರಿಮಳೆ ಒಂದಾ ಎರಡ, ಅಬ್ಬಬ್ಬಾ, ಬೆಂಗಳೂರಿನ ಯಾವ ನಗರಕ್ಕೆ ಹೋದರೂ ಮುಗಿಯದ ರಸ್ತೆ ಸಮಸ್ಯೆ, ಸಾಲದಕ್ಕೆ ಗಬ್ಬು ನಾರ್ತಾ ಇರುವ ಕಸದ ಸಮಸ್ಯೆ ಇದೇನು ಹೊಸತೇನಲ್ಲ. BBMP ಇದ್ದಾಗಿನಿಂದಲೂ ಬಗೆಹರಿಯದ ಸಮಸ್ಯೆ GBA ಆದಮೇಲೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. GBA ಪರಿಸ್ಥಿತಿ ಕೂಡ ಹದಗೆಟ್ಟಿದೆ. ಅದು ಯಾವುದ್ರಲ್ಲಂತೀರಾ? ಸಾರ್ವಜನಿಕರ ಸಮಸ್ಯೆ ಆಲಿಸೋದ್ರಲ್ಲಿ. ಹೌದು, GBA ಎಷ್ಟು ಬೇಜವಾಬ್ದಾರಿತನ ತೋರಿದೆ ಅಂದರೆ ಈಗ ತಮ್ಮ ಸ್ವಂತ ಕಚೇರಿಯ ವಿಷಯದಲ್ಲೂ ಕೂಡ ಕಳೆದ ವಾರ GBA ತನ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಒಂದು ಪೋಸ್ಟನ್ನು ಹಾಕಿತ್ತು. ಏನು ಅಂತ ಅಂದರೆ 1 ಕಿಲೋಮೀಟ್ರು ನಡಿಗೆಯ ಸವಾಲು, 1 ಕಿಲೋಮೀಟರ್ ಚಾಲೆಂಜ್ ಪೋಸ್ಟ್. ಈ ಪೋಸ್ಟ್ ಹಾಕಿದ ಬೆನ್ನಲ್ಲೇ ಸಾರ್ವಜನಿಕ ವಲಯದಿಂದ ಭಾರೀ ಚರ್ಚೆ ಉಂಟಾಗಿ GBA ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ನಗರದಲ್ಲಿ ಮೊದಲು ಸರಿಯಾದ ಫುಟ್ಪಾತ್ ಸರಿ ಮಾಡಿ, ಒತ್ತುವರಿ ತೆರವುಗೊಳಿಸಿ, ಆಮೇಲೆ ನಮಗೆ ನಡಿಲಿಕ್ಕೆ ಬುದ್ಧಿ ಹೇಳಿ ಅಂತ ಜನರು ರಸ್ತೆ ಮತ್ತು ಫುಟ್ಪಾತ್ಗಳ ಕಳಪೆ ಸ್ಥಿತಿಯ ಫೋಟೋಗಳನ್ನು ಹಂಚಿಕೊಂಡು ಪ್ರಾಧಿಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಕೂಡಲೇ ಎಚ್ಚೆತ್ತ GBA ಆ ಪೋಸ್ಟನ್ನು ಡಿಲೀಟ್ ಮಾಡಿ 1 ಕಿಲೋಮೀಟ್ರು ಚಾಲೆಂಜನ್ನೇ ಮರೆಮಾಚಿತು. ಆದರೆ ಈಗ GBA ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ತೋರ್ತಾ ಇದೆ ಅಂತ ಎದ್ದು ಕಾಣ್ತಾ ಇದೆ. BBMPಯಿಂದ GBA ಆಗಿ ವರ್ಷಗಳೇ ಕಳೆದರೂ ಕೂಡ GBA ಸರ್ಕಾರಿ ವಾಹನಗಳಲ್ಲಿ ಇನ್ನೂ BBMP ಅಂತಲೇ ಇದೆ. ಬೆಂಗಳೂರನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತೀವಿ, ಸಿಂಗಾಪುರ ಮಾಡ್ತೀವಿ ಅಂತ BBMPಯನ್ನು GBA ಆಗಿ ಬದಲಾಯಿಸಿದ ಸರ್ಕಾರಕ್ಕೆ ಕಣ್ಣಿಲ್ವಾ? ಅಥವಾ ಕಣ್ಣಿದ್ದು ಕುರುಡಾಗಿದೆಯಾ? ಜನರಿಗೆ ನಡಿಗೆಯ ಸವಾಲು ಹಾಕುವ GBA ಅಧಿಕಾರಿಗಳೇ, ಮೊದಲು ನಿಮ್ಮ ಕಚೇರಿ ಆವರಣದ ಕಡೆ ಒಮ್ಮೆ ಕಣ್ಣನ್ನು ಹಾಯಿಸಿ ನೋಡಿ. GBA ಆವರಣದಲ್ಲಿ ನಿಂತಿರುವ ಸರ್ಕಾರಿ ವಾಹನಗಳ ಮೇಲೆ ಇವತ್ತಿಗೂ BBMP ಅಂತಲೇ ಬರೆಯಲಾಗಿದೆ. ತಮಗಿರುವ ವಾಹನಗಳ ಹೆಸರನ್ನೇ GBA ಅಂತ ಬದಲಾಯಿಸಿಕೊಳ್ಳಲಿಕ್ಕೆ ಯೋಗ್ಯತೆ ಇಲ್ಲದ ಈ ಪ್ರಾಧಿಕಾರ ಇಡೀ ಬೆಂಗಳೂರಿನ ಹಣೆ ಬರಹವನ್ನು ಬದಲಾಯಿಸುತ್ತಾ ತಾನೇ ಹಳೇ ವ್ಯವಸ್ಥೆಯಿಂದ ಹೊರಬರಲಾರದ GBA ಬೆಂಗಳೂರನ್ನು ಹೇಗೆ ಸರಿಪಡಿಸುತ್ತೆ? GBA ಆವರಣದಲ್ಲಿ ಇರುವ ಸರ್ಕಾರಿ ವಾಹನಗಳ ಮೇಲೆ ಇರುವ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೆಸರು ಇನ್ನು ಹಾಗೇ ಇದೆ ಯಾಕೆ? GBA ತನ್ನನ್ನು ತಾನೇ ಸರಿ ಮಾಡಿಕೊಳ್ಳದೆ ಬೆಂಗಳೂರನ್ನು ಹೇಗೆ ಸರಿಪಡಿಸಿಕೊಳ್ಳುತ್ತೆ? GBAಯಲ್ಲೇ ಬೇಜವಾಬ್ದಾರಿತನ ಯಾಕೆ? ಇದಕ್ಕೆ GBA ಕಮಿಷನರ್ ಏನಂತಾರೆ ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.